ದಾಂಡೇಲಿ ನಗರದ ಶಾಲಾ ಆವರಣ, ಜನವಸತಿ ಪ್ರದೇಶ ಸೇರಿದಂತೆ ವಿವಿಧೆಡೆ ಇರುವ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ಹಾಗೂ ಮರದ ಟೊಂಗಿಗಳನ್ನು ಕಟಾವು ಮಾಡುವ ಕಾರ್ಯಾಚರಣೆ ತಾಲೂಕಾಡಳಿತ, ನಗರ ಆಡಳಿತದ ಹಾಗೂ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ನಡೆಯುತ್ತಿದೆ. ನಗರದ ಹಲವೆಡೆ ಅನೇಕ ಬೃಹತ್ ಮರಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದವು. ನಗರದ ಶಾಲಾ ಆವರಣಗಳಲ್ಲಿ ಹಾಗೂ ಶಾಲೆಗಳಿರುವ ರಸ್ತೆಗಳಲ್ಲಿ, ಜನವಸತಿ ಇರುವ ಅನೇಕ ಪ್ರದೇಶಗಳಲ್ಲಿ ಇಂತಹ ಮರಗಳಿರುವ ಬಗ್ಗೆ ದೂರುಗಳಿತ್ತು. ಜೊತೆಗೆ ಅಡ್ಡಲಾಗಿ ಬೆಳೆದು ನಿಂತಿದ್ದ ಮರದ ಟೊಂಗಿಗಳು ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿದ್ದವು. ಈ ಬಗ್ಗೆ ಶಾಸಕರ ಜನಸ್ಪಂದನ ಸಭೆಯಲ್ಲಿಯೂ ಕೂಡ ಚರ್ಚೆಯಾಗಿ ಶಾಸಕರು ಈ ಮರಗಳನ್ನ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಯವರಿಗೆ ಸೂಚಿಸಿದ್ರು. ಅದೇ ಹಣಕಾಸಿನ ವೆಚ್ಚ ಅತಿಯಾಗಿ ಬರುವ ಕಾರಣ ಅರಣ್ಯ ಇಲಾಖೆಯವರು ಹಾಗೂ ನಗರಾಡಳಿತ ತಿಳಿಸಿದಾಗ ಶಾಸಕರು ಸ್ಥಳದಲ್ಲಿಯೇ ಇದ್ದ ಕಾಗದ ಕಂಪನಿಯ ಅಧಿಕಾರಿಗಳಿಗೆ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಈ ಮರಗಳ ತೆರವು ಕಾರ್ಯಾಚರಣೆಗೆ ನೆರವು ನೀಡುವಂತೆ ಹೇಳಿದ್ದರು. ಕಾಗದ ಕಾರ್ಖಾನೆ ಅಧಿಕಾರಿಗಳು ಕೂಡ ಸಮ್ಮತಿ ಸೂಚಿಸಿದ್ದರು. ಅದರ ಭಾಗವಾಗಿ ದಾಂಡೇಲಿಯ ಶಾಲೆಗಳ ಆವರಣಗಳಲ್ಲಿರುವ ಮರಗಳ ಟೊಂಗೆ ಕಟಾವು ಹಾಗೂ ಬುಡಸಹಿತ ಮರ ನೆಲಸಮ ಮಾಡುವ ಕಾರ್ಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನೇತೃತ್ವದಲ್ಲಿ ಪೌರಾಯುಕ್ತ ರಾಜಾರಾಮ್ ಪವಾರ್, ಅರಣ್ಯಾಧಿಕಾರಿ ಸಂತೋಷ್ ಚೌಹಾಣ್, ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಉಪಸ್ಥಿತಿಯಲ್ಲಿ ನಡೆಯುತ್ತಿದೆ. ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಹಾಗೂ ರಾಜೇಶ್ ತಿವಾರಿ ಸ್ಥಳದಲ್ಲಿದ್ದು ಸಹಕರಿಸುತ್ತಿದ್ದಾರೆ. ದಾಂಡೇಲಿ ನಗರದ ಟೌನ್ಶಿಪ್, ಅಂಬೇವಾಡಿ, ಸುಭಾಷ್ ನಗರ, ಬಂಗೂರ ನಗರ ಸೇರಿದಂತೆ ಗ್ರಾಮೀಣ ಭಾಗವಾದ ಕರಿಯಂಪಾಲಿ, ಕೆರವಾಡಿ, ಹಾಲಮಡ್ಡಿ, ಮಾವಳಂಗಿ ಸೇರಿದಂತೆ ಹಲವೆಡೆ ಈ ಅಪಾಯಕಾರಿ ಮರಗಳ ತೆರವು ಹಾಗೂ ಟೊಂಗೆ ಕಟಾವು ಕಾರ್ಯ ನಡೆಯುತ್ತಿದೆ.